ಹೌದಾ? ನಾನು ಏನೇನು ಎಷ್ಟು ಉದ್ದ ಹೌದೇ ತಮ್ಮ? ಯಾವುದೇ ಎಷ್ಟು ಹೌದೇ ತಮ್ಮ? ಈಗ ನನ್ನ ಮಗಳದು ಭಾಳ ಹಿಗ್ಗಿ ಐತಿ ನೋಡ್ರೆ. ಅಯ್ಯ ನೀನು ಅವನ ಮೈ ಆತಿ ಮತ್ತೇನು ಮಾವ ಹಂಗಾದ್ರ ಮಾಡ್ಲೇನ ನಿನ್ನ ನಿಮ್ಮ ಅವನ ಏನದು ಮಾಡೋದು? ಅದನ್ನ ಮಾವ ಅಕ್ಕಿಂದು ಅಲ್ತಿ ಮಾವ ಮೈ ಆತಿ. ನಿಮ್ಮ ಅವ್ನು ನಿನಗ ಶುರು ಆತ್ ನೋಡ್ಬೆ. ನೀನ ಈ ವಯಸ್ಸಿನ ಗಜಮ ಆಡ್ತಿ ಮತ್ತೆ ಹೌದಾ ತಂಗಿ? ಅಲ್ಲ ನಿಮ್ಮ ಅವ್ನು ಸಾಯುವಾಗ ಬೈದು ಹೇಳಿ ಬುದ್ಧಿ ಹೇಳಂತ ಹೌದೇ? ಅಲ್ಲ ನಿನ್ನ ಅವನ ಅವನ ಅಡ್ಡಾಡಿ ಕುಡಿಬೇಡ, ಸುಮ್ ನಡಿ ಮನೆಗೆ ಬಾ. ನೀನು ಅವನ ಮೊದಲು ನಡೀನಿ ಅಲ್ಲ ನಡಿ ಮಾವ ಅಬ್ರು ಕಳ್ಕೊಬೇಡ, ಸುಮ್ ಹೋಗದೆ. ಹಂಗೆ ಆಗುತ್ತ ನಿನಗೆ ನೋಡೋಣ. ಯಾಕೆಪ್ಪ ನೀ ಬಂದು ತಿರ್ಕೊಂಡಿದ್ಯಲ್ಲ ಏನು ನಮ್ಮ ಮೀಸರಿ ಬಿಡ್ಲಿ ಚಿಕ್ಕಿ ಬಿಡ್ಲಿ ಅಂತ ತೊಗೊಂಡು ನೀ ಏನು ಮಾಡ್ತೀನಿ ಮತ್ತೆ ನನಗೆ ಎಲ್ಲ ತಾಳಿ ಕಟ್ತೀಯ ತಡ್ಕೋರ ಮಲ ನೋಡಲ್ಲ ನಿಂದು. ನೀ ಸಿಕ್ಕವ್ರ ಮುಂದ ತೋರ್ಸ್ಕೊತ್ ಮಾರೋಕ್ಕಿಂತ ಅದ ನನ್ನ ಸೂಜಿಗೆ ಸಣ್ಣ ಗುಂಡಿಗೆ ದಾರ ತುರುಕಿ ತೆಗೆದ್ರ ಇದ್ದಲ್ಲಿ ಇದು ಬರ್ತೈತಿ ರೊಕ್ಕ. ಅದ ಬಿಟ್ಟ ನೀ ಸಿಕ್ಕವ್ರಿಗೆ ನೋಡ್ರಿ ನಂದು ಅಂತ ತೋರ್ಸ್ಕೊತ್ ಹೋದ ಏನಾತ? ಶಿಕ್ಷಕರಿಗೆ ನಾ ಏನು ತೋರಿಸೀನಿ ಅದನ್ನ ಹುಡುಗಿ ನಿಂದ ಹೂವಿನ ಬುಟ್ಟಿ ಅಂತ ಹೂವಿನ ಬುಟ್ಟಿ ನೋಡ ಮಲ ಅದ್ರಾಗ ಈ ಊರ್ ಜನ ಭಾಳ ಕೆಟ್ಟ ಹೋಗ್ಯಾರ. ತೊಗೊಳದಕ್ಕೆ ಎಷ್ಟು ಕೊಡ್ತಿ ಅಂತ ಕೇಳ ಕೈ ಇಡ್ತಾರ ನಿಂದ ಬುಟ್ಟಿ ಒಳಗ. ನೋಡ್ಮಲ ನಾ ಮೊದಲು ಯಾರು ಕೇಳಿ ಮಲ್ಲಪ್ಪ ಶೆಟ್ಟಿ ಮಗಳು ಹಂಗೇನಾರ ಅಪ್ಪಿ ತಪ್ಪಿ ನನ್ನ ಬುಟ್ಟೆ ಕೈ ಹಾಕಕ್ ಬಂದ ಏನೋ ಒಬ್ಬೊಬ್ರದ ಕಿತ್ತಿ ಕೈ ಹಾಕಿ ಕೊಡ್ತೀನಿ. ಏನದ ಕಿತ್ ಕೊಡೋದು? ಬಾಗಿನ ಹಲ್ಲ ಗಾಬರಿಯಾಗಿ ನಾ ಮತ್ತೆ ಬೇರೆ ಏನು ಕಿತ್ತಂಗಿಲ್ಲ. ಅಯ್ಯಪ್ಪ ಇರಲ್ಲ ಇರ್ತಾವ ಕಟ್ಟ ಮಾಡಿದಾಗ ಅವತ್ತು ಬಟ್ಟೆ ಕಚ್ಚಿ ಒಲೆಯವ್ರು ಬಂದವ್ರಿ ನಿಮಗೆ ಹಾಕಿ ಸೂಜಿ ಏರ್ಲಿ ಬೇಡ. ನಾನು ಬಿಟ್ಟು ನಿಮ್ಮ ಈ ಊರಾಗ ಮೊಟ್ಟ ಕಂಡು ಶ್ಯಾಮ ನೋಡಿ ಹಂಗಿಲ್ಲ ಮತ್ತೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಗಡಿಬಿಡಿಕಿ ನಾಟಕ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ನಿನ್ನ ಹೆಸರ ನನ್ನ ಹೆಸರ ಇಲ್ಲಿದೆ ಹೇಳ್ಬೇಕಾ? ಏಟ್ ಮಾಡಿ ಪೇಮೆಂಟ್ ನೀ ಮೌನ ನೀನು ಹಗರಿಲ್ಲಲ್ಲ ನೀ ಮೌನ ನಾದಕ್ಕೆ ನೀ ಮುಂದೆ ದಾಟಂಗಿಲ್ಲ ಮಾಡ ನೀ ಎಲ್ಲ ಬಚ್ಚಲಾಗ ಕೈ ಆಡಿಸ್ಬೇಕು ನೀ ನಿಮ್ಮ ಕೊಡ್ತಾಗ ಎಲ್ಲ ನೀ ಮೌ ಕೊಡ್ತಾ